ಅಲ್ಲಿ ಯಾವಾಗ್ಲೂ ಆ ನೇಚರು, ಆ ನೇಚರ್ದ ಇಫೆಕ್ಟು, because it is always pleasing, dear students. So Mr. Ruskin Bond, he is actually a beautiful writer. He writes, he describes nature, his experiences being in Kasoli. ಈ ಊರ್ ಬಗ್ಗೆ, ಈ ಊರೊಳಗೆ ಇರ್ತಿದ್ರಲ್ಲ, ತಮ್ಮ ಅನುಭವನ ಅವರು ಸ್ಟೋರೀಸ್ ಥ್ರೂ ಹೇಳಿದಾರೆ. ಡೈರಿ ಬರೀತಿದ್ರು, ಅದನ್ನ ಡಿಪಿಕ್ಟ್ ಮಾಡ್ಯಾರ. ಬಿಕಾಸ್ ಸ್ಕೂಲ್ CBSE ಸಿಲೆಬಸ್ ಒಳಗ ಡೈರೀಸ್ ಮೇಂಟೈನ್ ಡೈರಿ ಒಂದು ಬರ್ದದ್ದು ತಾವು, ಅದ್ರ ಬಗ್ಗೆ ಸ್ಟೋರಿ ಬಂದಿತ್ತು. ಅಂದ್ರ ಯಾವ ರೀತಿ ಗುಡ್ಡದ ಮೇಲೆ, ಬೆಟ್ಟದ ಮೇಲೆ ಗಿಡಗಳ ಬೆಳೆದಿರ್ತಾವ, ಸ್ಟ್ರೇಟ್ ಆಗಿ ಬೆಳೆದಿರ್ತಾವ, ಏನೋ ಒಂದು ಅಟ್ರಾಕ್ಷನ್ ಅವರಿಗೆ. ಅದು ಅನುಭವ ಅವ್ರು ಬಹಳ ಚಂದ ಓದುಗರ ಜೊತೆಗೆ ಹಂಚ್ಕೋತಾರ. This is what the beauty of this particular writer, dear students. Even I like his write-ups. Because real ಇರ್ತದಲ್ಲ, ಹೆಂಗ್ ನಿಜಾಂಶ ಹೇಳುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ಬರಿಗೆ ಫಿಕ್ಷನ್ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ನಾನ್ ಫಿಕ್ಷನ್ ಇಷ್ಟ ಆಗುತ್ತೆ, ಹಂಗ. ಸೊ ಟೈಟಲ್ ಏನ್ ಕೊಟ್ಟಿದಾರು? ದ ಟೈಗರ್ ಇನ್ ದ ಟನಲ್. ಸೊ ಟೈಗರ್ ಇಸ್ ದ ವಿಲನ್ ಇನ್ ದ ಸ್ಟೋರಿ. ಫೈನ್ ಸ್ಟೂಡೆಂಟ್ಸ್, ಟೈಗರ್ ಇಸ್ ದ ವಿಲನ್ ಇನ್ ದ ಸ್ಟೋರಿ. ನೀವು ಬರೆಯುವಾಗ ಟೈಟಲ್ ಬರೀರಿ, ಡೇಟ್ ಹಾಕ್ರಿ. ನೋಟ್ ಮೇಕಿಂಗ್ ಒಳಗ ನೀವು ಬರೆಯುವಾಗ ಡೇಟ್ ಹಾಕಿ ಟೈಟಲ್ ಬರೀರಿ, ಯಾರು ರಿಟರ್ನ್ ಬೈ ಅಂತ ಅದ ಅದು. ಫೈನ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ದ ಸ್ಟೋರಿ ಸ್ಟಾರ್ಟ್ಸ್ ವಿತ್ ದ ನೇಮ್ ಆಫ್ ಅ ಬಾಯ್. ತೆಂಬು, ಪ್ರೊನೌನ್ಸಿಯೇಷನ್ ಹೆಂಗ್ ಬರ್ತದ? ತೆಂಬು, TEMBU. ಟೆಂಬು ಅಲ್ಲ, ತೆಂಬು. ತೆಂಬು, ಕಾಮ ದ ಬಾಯ್, ಕಾಮ. 2 ಸಬ್ಜೆಕ್ಟ್ಸ್ ಬರ್ತದೆ ಸ್ಟೂಡೆಂಟ್ಸ್. ಇಲ್ಲಿ ಪಂಕ್ಚುಯೇಷನ್ಸ್ ಬಗ್ಗೆ ಹೇಳ್ಬೇಕಂದ್ರ ಸ್ಟೋರಿ ಇರೋದನ್ನು ಹಿಂಗೆ ಇದೆ. ದಿಸ್ ಇಸ್ ದ ಒರಿಜಿನಲ್ ಸ್ಟೋರಿ. ಪವನ್ ಆಲ್ರೆಡಿ ನಮಗ್ ಟೆಕ್ಸ್ಟ್ ಬುಕ್ ಕೊಟ್ಟು ಕಳ್ಸನ, ನಾನು ಇದನ್ನ ಆನ್ಲೈನ್ ತಕೊಂಡಿನಿ. ತೆಂಬು ಆದ ತಕ್ಷಣ ಕಾಮ ಹಾಕಿದಾರ. ನೆಕ್ಸ್ಟ್ ಸ್ಪೇಸ್ ಬಿಟ್ಟು, ಕಾಮ ಯಾವಾಗ್ಲೂ ನಿಯರ್ ದ ವರ್ಡ್. ಕಲಗಿ, ಕಾಳಗಿ, ಲಕ್ಷ ಕೊಡಮ್ಮ. ದೆನ್ ಆಮೇಲೆ ಸ್ಪೇಸ್ ಹಾಕ್ತಿವಿ, ಆಮೇಲೆ ಮತ್ತೆ ಒಂದು ಸಬ್ಜೆಕ್ಟ್ ಹಾಕ್ತಿವಿ, ದ ಬಾಯ್. ಯಾಕಂತಂದ್ರೆ ದಿಸ್ ಇಸ್ ರಿಲೇಟೆಡ್ ಟು ದಿಸ್ ಪರ್ಟಿಕ್ಯುಲರ್ ಪರ್ಸನ್. ಓಕೆ, ಫಾರ್ ಎಕ್ಸಾಂಪಲ್, ಗಂಗಾ ದ ಸ್ಟೂಡೆಂಟ್ ಆಫ್ BCA ಸೆಕೆಂಡ್ ಸೆಮ್, ಕಾಮ. ಹಿಂಗ್ ಹಾಕಿ ಡಿಫೈನ್ ಮಾಡ್ತೀವಿ, ಅಥವಾ ಒತ್ತಿ ಹೇಳೋದಕ್ಕೆ ಈ ತರ ಡಿಸ್ಕ್ರಿಪ್ಷನ್ ಕೊಡ್ತೀವಿ. ಓಪನ್ಡ್ ಹಿಸ್ ಐಸ್ ಇನ್ ದ ಡಾರ್ಕ್. ಡಾರ್ಕ್ ಅಂದ ತಕ್ಷಣ ಏನು? ಕತ್ತಲು, ರಾತ್ರಿ. ಡಾರ್ಕ್ ಅಂದ್ರನೆ ಕತ್ಲು, ಕತ್ಲು ಅಂದ್ರೆ ರಾತ್ರಿ ಹೊತ್ತು. ಈ ಪರ್ಟಿಕ್ಯುಲರ್ ಸ್ಟೋರಿ ಇದ್ದಿರೋದು ರಾತ್ರಿ ಹೊತ್ತಲ್ಲಿ ಅಂತ ಏನೋ ಒಂದು ಪಿಕ್ಚರೈಸ್ ಆಗುತ್ತೆ. ಸೊ ನೀವು ಮಾಡ್ತಾ 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 ಈ ಕ್ಯಾರೆಕ್ಟರ್ ಫಸ್ಟ್ ಪರಿಚಯ ಏನಾಯ್ತು? ತೆಂಬು. ಫೈನ್ ಸ್ಟೂಡೆಂಟ್ಸ್, ನೀವು ಕ್ಯಾರೆಕ್ಟರ್ ಸ್ಕೆಚ್ ಕೊಡೋವಾಗ ಈಗೇನ್ ಬರೀತಿರ್ಲ ನೋಟ್ ಮೇಕಿಂಗ್ ಒಳಗ ಟೈಟಲ್ ಹಾಕ್ತಿರಿ. ನೆಕ್ಸ್ಟ್ ಟೈಟಲ್ ಏನ್ ಹಾಕ್ಬೇಕು ಗೊತ್ತಾ? ಟೈಟಲ್ ಆಫ್ ದ ಸ್ಟೋರಿ ಆಯ್ತು. ನೆಕ್ಸ್ಟ್ ಟೈಟಲ್ ಕ್ಯಾರೆಕ್ಟರ್ಸ್ ಅಂತ ಬರೀರಿ, CHARACTERS. ಕ್ಯಾರೆಕ್ಟರ್ಸ್ ಅಂತ ಹಾಕಿ ಕೋಲನ್ ಹಾಕ್ರಿ. ಕೋಲನ್ ಹಾಕಿ ಫಸ್ಟ್ ಕ್ಯಾರೆಕ್ಟರ್ ಬರೀರಿ. ಬಿಕಾಸ್ ಹೆಂಗ್ ಸ್ಟೋರಿ ಬರ್ತಾ ಹೋಗ್ತದ ಹಂಗಂಗ ಕ್ಯಾರೆಕ್ಟರ್ನ ಆಡ್ ಮಾಡ್ಕೊಂತ ಹೋಗೋಣ. ಅದ್ರ ಕೆಳಗ ಎಷ್ಟು ಕ್ಯಾರೆಕ್ಟರ್? ಹಾ ಕಿರಣ್, ಸಾರಿ ಫಾರ್ ದಾಟ್. ಮೇಡಮ್ ವಾಯ್ಸ್ ಕ್ಲಿಯರ್ ಇಲ್ರಿ ಮೇಡಮ್. ಯಾ ಗಂಗಾ 1 minute ಅಪ್ಪಿ. Hello, is my voice audible now? Yes ma'am. अच्छा, ನಾನು ಫಾಸ್ಟ್ ಮಾತಾಡ್ಲಿಕ್ಕೆ, I'm really sorry for this. ಸ್ಲೋ ಆಗಿ ಹೇಳ್ತೇನೆ. ಸೊ ನೀವು ಡೇಟ್ ಹಾಕ್ಬೇಕು. ಡೇಟ್ ಹಾಕ ತಕ್ಷಣ ಟೈಟಲ್ ಆಫ್ ದ ಸ್ಟೋರಿ ಹಾಕೊಳ್ರಿ, ಬರ್ದಿರೋರ್ ಹೆಸರು ಹಾಕೊಳ್ರಿ, ಲೈನ್ ಬಿಟ್ಬಿಟ್ಟು ಕ್ಯಾರೆಕ್ಟರ್ಸ್ ಅಂತ ಹಾಕೋರಿ. ಕ್ಯಾರೆಕ್ಟರ್ಸ್ ಅಂತ ಹಾಕೊಂಡು ಕ್ಯಾರೆಕ್ಟರ್ಸ್ ಅಂತ ಹಾಕ್ಬಿಟ್ಟು ಕೋಲನ್ ಹಾಕ್ರಿ. ಫಸ್ಟ್ ಕ್ಯಾರೆಕ್ಟರ್, ಹೂ ಇಸ್ ಹಿ? ತೆಂಬು. ಏನಂತ ಗೊತ್ತಿಲ್ಲ, ಬಟ್ ಡ್ಯಾಶ್ ಹಾಕಿ ಇಡೋದು. ಅವ್ನು ಯಾರು ಅಂತ ಗೊತ್ತಾಗ್ಬೇಕಲ್ಲ, ಅದಕ್ಕ ತೆಂಬು ಅಂತ ಹಾಕಿ ಡ್ಯಾಶ್ ಹಾಕಿ ಇಡ್ರಿ. ತೆಂಬು ದ ಬಾಯ್ ಓಪನ್ಡ್ ಹಿಸ್ ಐಸ್. ಕಿರಣ್, ಎಸ್ಪೆಷಲಿ ರೀಡಿಂಗ್ ಪಾರ್ಟ್ ಬಗ್ಗೆ ಲಕ್ಷ ಕೊಡಪ್ಪಿ. ಓಪನ್ಡ್ ಹಿಸ್ ಐಸ್ ಇನ್ ದ ಡಾರ್ಕ್ ಅಂಡ್ ವಂಡರ್ಡ್. ವಂಡರ್ಡ್ ಅಂತಂದ್ರೆ ಏನು? ಗಾಬರಿಗೊಂಡ ಅಥವಾ ಆಶ್ಚರ್ಯಗೊಂಡ. ಹಾಮ. ಅಂಡ್ ವಂಡರ್ಡ್. ಕ್ಲಿಯರ್ ಬರತ್ತಿಲ್ರಿ ಮೇಡಮ್.
ಓಕೆ ಕಿರಣ್. ಗಂಗಾ ಈ ಕ್ಲಿಯರ್ ಅದ? ಪೂಜಾ ಮೇಡಮ್ ಸ್ಟಾಕ್ ಆಗ್ತೈತ್ರಿ ಸ್ವಲ್ಪ. ಸ್ಟಕ್ ಆಗತೈತಿ. ಹಾ ರೀ. This is a big loss. ಇವಾಗ ಒಂದು ಲೈನ್ ಓದ್ತೀನಿ, ಚೆಕ್ ಮಾಡ್ರಿ. Tembu, the boy, opened his eyes in the dark and wondered if his father was ready to leave the hut on his nightly errand. Okay. Was it clear, Ganga, Kiran? Yes, madam. Yes, ma'am. Clear. Okay. ಸ್ವಲ್ಪ ಮುಂದೆ ಹೋಗೋಣ ಸ್ವಲ್ಪ. ಹಾ ಕಿರಣ್, ನಿಂದು ವಾಯ್ಸ್ ಸ್ವಲ್ಪ ಮುಂದೆ ಹೋಗೋಣ, ಗಪ್ಪಕ್ಕ. ಓಕೆ. ಹಾಪಿ ಇವತ್ತು ವೆದರು ಸ್ವಲ್ಪ ಮಬ್ಬದ. ಇವ ಓಪನ್ ಹೀಸ್ ಐಸ್ ಅಂತಂದ್ರೆ ಕತ್ಲಲ್ಲಿ ಕಣ್ ತಗದ. ಯಾರು? ತೆಂಬು. ಗಾಬರಿಯಾಗಿ ನೋಡ್ದ, ಎಚ್ಚರಾಗಿ ನೋಡ್ದ, ಎಚ್ಚರದ ತಕ್ಷಣ ಸರ್ಪ್ರೈಸ್ ಇದ್ದ, ಖುಷಿಯಿಂದಲ್ಲ. ವಂಡರ್ಡ್ ಇಫ್ ಹಿಸ್ ಫಾದರ್ ವಾಸ್ ರೆಡಿ ಟು ಲೀವ್ ದ ಹಟ್ ಆನ್ ಹಿಸ್ ನೈಟ್ಲಿ ಇರ್ಯಾಂಡ್. ಇರ್ಯಾಂಡ್ ಅನ್ನೋದು ನಿಮ್ದು ಫಸ್ಟ್ ವರ್ಡ್ ಮೀನಿಂಗ್ ಆಗುತ್ತೆ, ಹೌದಾ? ಸೊ ಕ್ಯಾರೆಕ್ಟರ್ಸ್ 1 2 ಆಡ್ ಮಾಡ್ತಾ ಹೋಗ್ತೀವಿ. ಓಕೆ, ನಿಮ್ ನೋಟ್ ಮೇಕಿಂಗ್ ಒಳಗೆ ಇದು ಇರ್ಬೇಕಪ್ಪಿ. ನೆಕ್ಸ್ಟ್ ಗ್ಲಾಸರಿ ಅಂತ ಬರ್ಬೇಕು. ಇದು ನಿಮ್ ಕ್ಲಾಸ್ ವರ್ಕ್ ಅಲ್ಲಿ ಇರ್ಬೇಕು. ಕ್ಲಾಸ್ ವರ್ಕ್ ಒಳಗೆ ವರ್ಡ್ ಮೀನಿಂಗ್ಸ್ ಇದ್ದೇ ಇರಬೇಕು. ದಟ್ ವಿಲ್ ಬಿ ಯುವರ್ ಫಸ್ಟ್ ಕಂಟೆಂಟ್. ಬಿಕಾಸ್ ವೊಕ್ಯಾಬುಲರಿ ಅಂತ ಏನು ಹೇಳಿದ್ದೆ ನಾನು, ಆ ವೊಕ್ಯಾಬುಲರಿಯಲ್ಲಿ ಲಿಸ್ಟ್. ಸೊ ನಾನು ಟೈಪ್ ಮಾಡಲ್ಲ, ಹೈಲೈಟ್ ಮಾಡ್ತಾ ಹೋಗ್ತೇನೆ. ಓಕೆ. ಸೊ ದಿಸ್ ಇಸ್ ಯುವರ್ ಫಸ್ಟ್ ವರ್ಡ್. ಟನಲ್ ಗೊತ್ತಾಗುತ್ತೆ ಆಲ್ ಆಫ್ ಯು? ಏನ್ ಟನಲ್ ಹಾಕ್ಬೇಕು? ಟನಲ್ ಹಾಕೋಣ ಬೇಡವೋ? ಟನಲ್ ಹಾಕ್ರಿ ಮ್ಯಾಮ್. Okay, Pooja. Then this will be your first word. Tunnel. Next, errand. Annama. Wondered ಗೊತ್ತಾಗುತ್ತಲ್ಲ? Yes ma'am. ಹಾ, ಈ ವಂಡರ್ ಅನ್ನೋದು ಸಿಚುವೇಶನ್ ಪ್ರಕಾರ ಬದಲಾಗುತ್ತೆ. ಅಂದ್ರೆ ಐ ವಾಸ್ ವಂಡರ್ಡ್ ಟು ಸಿ ಪೂಜಾ ಟುಡೇ ಅರ್ಲಿ ಮಾರ್ನಿಂಗ್. ಅಂದ್ರೆ ದಿನ ಹೇಳಂಗಿಲ್ಲ. ಇದು ಸರ್ಪ್ರೈಸ್ ಅಲ್ಲ, ಖುಷಿ ಅಲ್ಲ, ಏನೋ ಒಂದು ಸರ್ಪ್ರೈಸ್. ಆ ಸರ್ಪ್ರೈಸ್ ಖುಷಿಯಿಂದ ಇರ್ಬೋದು, ಅದ್ರೊಳಗೆ ಫೀಲಿಂಗ್ ಇಲ್ಲ. ವಂಡರಿಂಗ್ ಆಯ್ತು, ನನಗ ಭಾರಿ ಮಜಾ ಆಯ್ತು ಇವತ್ತು. ಇಲ್ಲಿ ಖುಷಿಯಿಂದ ಇರಕ್ಕಿಲ್ಲ ಅಥವಾ ಗಾಬರಿಯಿಂದ ಇರಕ್ಕಿಲ್ಲ. ಇವು ಎರಡು ಅರ್ಥ ಮಾಡ್ಕೋಬೇಕು ನಾವು. ಸೊ ಆ ರೀತಿ ಅರ್ಥ ಬರ್ತದೆ ವಂಡರಿಂಗ್. ಸೊ ಈ 2 ಲೈನಲ್ಲಿ ಏನ್ ಅರ್ಥ ಮಾಡ್ಕೊಂತೀವಿ ಅಂತಂದ್ರೆ, ದಿಸ್ ಇಸ್ ಅವರ್ ಫಸ್ಟ್ ಪ್ಯಾರಾಗ್ರಾಫ್. ಓಕೆ, ದಿಸ್ ಇಸ್ ಅವರ್ ಫಸ್ಟ್ ಪ್ಯಾರಾಗ್ರಾಫ್. ನಿಮ್ ಜೊತೆನೆ ಹಾಕ್ತಾ ಇದ್ದೀನಿ ನಾನು. ಏನಿದು? ಸೊ ದಟ್ ನೀವು ನಾಳೆ ಏನ್ ಪ್ರಿಂಟ್ಔಟ್ ತಗೊಂಡು ಇಟ್ಕೋಬೇಕು. ಮೇ ಬಿ ನಿಮಗೆ ಹತ್ರ ಟೆಕ್ಸ್ಟ್ ಬುಕ್ ಬೈ ಮಾಡಬಹುದು. ನೀವು ಮಾಡದೇ ಇರೋರು ಸಹ ನಿಮಗೆ ಟೆಕ್ಸ್ಟ್ ಇದೇನ್ ಪ್ರಿಂಟ್ಔಟ್ ತಗೊಂಡ್ರು ನಿಮಗೆ ಕ್ಲಿಯರ್ ಆಗಿ ಹೆಲ್ಪ್ ಆಗಿರ್ಬೇಕು. ಸೊ ಈ ಸಿಚುವೇಶನ್ ಅಲ್ಲಿ ಏನ್ ಅರ್ಥ ಮಾಡ್ಕೊಂತೀವಿ ಅಂತಂದ, ತೆಂಬು ಮಲಗಿದ್ದ, ಸಡನ್ ಆಗಿ ಎದ್ದ, ಅಪ್ಪ ಹೋಗ್ತಾ ಇರ್ತಾರ, ಅಪ್ಪ ಹೊಂಟಾರೇನು ಇವತ್ ರಾತ್ರಿ ಡ್ಯೂಟಿಗೆ ಅಂತ ತಿಳ್ಕೊಂಡ. ಇರಾಂಡ್ ಅಂದ್ರ ಡ್ಯೂಟಿ. ಓಕೆ, ಡೈಲಿ ಡ್ಯೂಟಿ. ಸೆಕೆಂಡ್ ಲೈನ್ ನೋಡೋಣ, ಸೆಕೆಂಡ್ ಪ್ಯಾರಾಗ್ರಾಫ್. ದೇರ್ ವಾಸ್, ಇದು ಬರೀ ಸಿಚುವೇಶನ್ ಡಿಪಿಕ್ಷನ್ ಆಯ್ತು ನಮಗ. ಅಂದ್ರ ತೆಂಬುಗ್ ಏನ್ ಫೀಲ್ ಆಯ್ತು. ತೆಂಬು ಇಸ್ ಓನ್ಲಿ ಒನ್ ಕ್ಯಾರೆಕ್ಟರ್ ಹಿಯರ್. ಅವ್ರ ಅಪ್ಪನ ಬಗ್ಗೆ ಹೇಳಿದ್ರು, ಅಂದ್ರೆ ಇಬ್ರು ಕ್ಯಾರೆಕ್ಟರ್ ಬಂದ್ರು. ಅಂದ್ರೆ ಸೆಕೆಂಡ್ ಕ್ಯಾರೆಕ್ಟರ್ ಕಮ್ಸ್ ಫಾದರ್. ಇದನ್ನ ಒಂದು ಡೆಲಿಮಾ ಆಗ್ತದೆ, ಯಾಕಂದ್ರೆ ಫಾದರ್ ಹೆಸರು ಮುಂದೆ ಕ್ಲಿಯರ್ ಮಾಡ್ಯಾರ. ಏನು ಸದ್ಯಕ್ಕೆ ಇದನ್ನ ಫಾದರ್ ಅಂತ ಇಟ್ಕೊಂಡ್ರು ಸಹ ಫಾದರ್ ಅದ್ರ ಹೆಸರು ನೋಡೋಣ ಅಂತ. ಸೆಕೆಂಡ್ ಪ್ಯಾರಾಗ್ರಾಫ್ ಒಳಗೆ ಏನ್ ಡಿಸ್ಕ್ರಿಪ್ಷನ್ ಕೊಟ್ಟಾರ, ರಾತ್ರಿ ಹೊತ್ತದ ಅಂತಂತೂ ಗೊತ್ತಾಗತ್ತೆ, ರೈಟ್? ದೇರ್ ಇಸ್ ಡಾರ್ಕ್. ರಾತ್ರಿ ಹೆಂಗದ ನೋಡೋಣ. ದೇರ್ ವಾಸ್ ನೋ ಮೂನ್ ಅಟ್ ದಟ್ ನೈಟ್. ದೇರ್ ವಾಸ್ ನೋ ಮೂನ್ ದಟ್ ನೈಟ್. ಎಲ್ಲಿ ಯಾವಾಗ ಮೂನ್ ಇರಂಗಿಲ್ಲ ಆಕಾಶದಲ್ಲಿ? ಫಸ್ಟ್ 15 ದಿವಸ, ನೆಕ್ಸ್ಟ್ 15 ದಿವಸ. 15 ದಿವಸ ಕೃಷ್ಣ ಪಕ್ಷ, ಶುಕ್ಲ ಪಕ್ಷ. ಇವೆರಡದ್ರೊಳಗ ಕೃಷ್ಣ ಪಕ್ಷ ಅಂದ್ರೆ ಅಮಾವಾಸ್ಯೆ ಟೈಮ್ನಲ್ಲಿ, ಅಮಾವಾಸ್ಯೆ ನಂತರ ಎಲ್ಲ ಕತ್ಲಾಗಿ ಇರ್ತದ. ಓಕೆ, there was no moon that night and the deathly stillness. Deathly ಅಂತಂದ್ರೆ ಡೇಂಜರಸ್,
ಸಾಯುವುದಲ್ಲ, ಅಷ್ಟು ಗಾಢವಾದ ಸ್ಟಿಲ್ನೆಸ್. ಅಂದ್ರ ಸ್ಟಿಲ್ ಅಂದ್ರ ಸ್ಟಾಪ್, ನೋ ಮೂವ್ಮೆಂಟ್. ಬಸವರಾಜ್ ಕಾಳ್ಗಿ ಹೇಳ, ನಿಂದೇ ವಾಯ್ಸ್ ನಿನ್ ಕಿರಣ್ಗೆ ಮೆಸೇಜ್ ಹಾಕ್ಯಾನ, ನಿಂದೇ ವಾಯ್ಸ್ ಸ್ಟಕ್ ಆಗಕತ್ತದು ಅಂತ ಹಾಕ್ಯಾನ ಬಸು. ಓಕೆ, ಡೆತ್ಲಿ ಸ್ಟಿಲ್ನೆಸ್. ಎಂತ ಸ್ಟಿಲ್ನೆಸ್ ಇತ್ತು? ಭಯಂಕರವಾದ ಗಾಢವಾದ. ಅದಕ್ಕೆ ಇದನ್ನ ಡೆತ್ತು ಅಡ್ಜೆಕ್ಟಿವ್ ಆಗತ್ತ. ಓಕೆ, ಡೆತ್ಲಿ. ಡೆತ್ ಆಕ್ಚುಲಿ ಅಬ್ಸ್ಟ್ರಾಕ್ಟ್ ನೌನ್ ಅದ. ಸಿಚುವೇಶನಲಿ ಇದನ್ನ ನಾವು ಅಡ್ಜೆಕ್ಟಿವ್ ಆಗಿ ತಗೋತೀವಿ. ಡೆತ್ಲಿ ಎಲ್ವೈ ಹಚ್ಚಿದ ತಕ್ಷಣ ಅಡ್ವರ್ಬ್ ಆಗತ್ತೆ. ಯಾವ ತರ ಅದು? ಸ್ಟಿಲ್ನೆಸ್. ನೆಸ್ ಯಾವುದೇ ವರ್ಡ್ ಅಲ್ಲಿ ಇದ್ದದ್ದು ಅಬ್ಸ್ಟ್ರಾಕ್ಟ್ ನೌನ್ ಇರ್ತದ. ಸ್ಟಿಲ್ ಅಂದ್ರೆ ಅಳ್ಳಾಡದೆ ಅಂತಿರೋದು, ನೋ ಮೂವ್ಮೆಂಟ್. ರಾತ್ರಿ ಒಳಗೆ ಏನೂ ಮೂವ್ಮೆಂಟ್ ಇರಲಿಲ್ಲ, ಬಹಳ ಏನೂ ಎದ್ರದ್ದು ಮೂವ್ಮೆಂಟ್ ಗೊತ್ತಾಗ್ತಾ ಇಲ್ಲ. ಸೊ ಟೂ ಮಚ್ ಸೈಲೆನ್ಸ್ ಇಸ್ ಆಲ್ವೇಸ್ ಡೆತ್ಲಿ. ಓಕೆ, ಆಫ್ ದ ಸರೌಂಡಿಂಗ್ ಜಂಗಲ್ was broken only occasionally by the shrill cry of a cicada. In students, there was no moon that night, and the deadly stillness of the surrounding jungle was broken only occasionally. Occasionally, yavagare. By the shrill. Shrill andre ಏನು? Very sharp sound. Okay, by the sharp sound. Okay, this will be your next word. Cicada andre ಇದು ಅಂತ ತರ ಇನ್ಸೆಕ್ಟ್. Okay, I'm going on highlighting. Cicada ಅಂದ್ರೆ ಯೂಶುವಲಿ ನಾವು ನೈಟ್ ಟೈಮ್ನಾಗ ಹೊರಗೆ ಹೋಗ್ತೀವಲ್ಲ, ಯಾವುದೋ ಒಂದು ಹುಳ ಅದ್ರದ್ದೇ ಆದಂತಹ ಸೌಂಡ್ ಇರ್ತದ, ಅದನ್ನ ಚೀರಿ ಚೀರಿ ಹೇಳ್ತಿರ್ತದ. ಆ ಟೈಮಕ್ಕೆ ನೇಚರ್ ಎಷ್ಟು ಬ್ಯೂಟಿಫುಲ್ ಅದ ಅಂದ್ರೆ, ಯಾವ ಇನ್ಸೆಕ್ಟ್ ಯಾವಾಗ ಅವಾಜ್ ಮಾಡಬೇಕು, ಯಾವ ಇನ್ಸೆಕ್ಟ್ ಯಾವಾಗ ಅವಾಜ್ ಮಾಡಬಾರ್ದು, ವೆರಿ ವೆಲ್ ಪ್ರೋಗ್ರಾಮ್ಡ್ ನೇಚರ್. ನೇಚರೇ ಭಾಳ ನೇಚರ್ ಪ್ರೋಗ್ರಾಮ್ಡ್ ಅದ ನ್ಯಾಚುರಲಿ. ಸೊ ಹಾಗಾಗಿ ಈ ಮೂನ್ ಇಲ್ಲದೆ ಇರುವಂತಹ ರಾತ್ರಿ ಇಲ್ಲಿ ಬಹಳ ಕಾಳ್ ರಾತ್ರಿ ಅದ. ಈ ರಾತ್ರಿ ಒಳಗ ಯಾವ್ದು ಅವಾಜ್ ಬರ್ಲಿಕ್ಕತ್ತದಂತಂದ್ರ ಸ್ವಲ್ಪ ಹೊತ್ತಿಗೆ ಶ್ರಿಲ್ ಕ್ರೈ ಅಂತಂದ್ರ ಅದರದ್ದು ಸೌಂಡ್ ಅಂತ ತಗೋಬೇಕು ನೀವು. ಇದನ್ನ ನೀವು ಮೀನಿಂಗ್ ಅರ್ಥ ಮಾಡ್ಕೊಂಡ್ಬಿಡ್ರಿ. ಓಕೆ, ಎಲ್ಲ ಲಿಸ್ಟ್ ಮಾಡೋದು ಬೇಕಾಗಲ್ಲ. ಕ್ರೈ ಅಂದ್ರೆ ಸೌಂಡ್. ಸಮ್ ಟೈಮ್ಸ್ ಯಾವಾಗರೆ, ಇದು ಯಾವಾಗರೆ ಒಕೇಶನಲಿ, ಸಮ್ ಟೈಮ್ಸ್ ಯಾವಾಗರೆ. ಇದ್ರ ನಡುವೆ, ಈ ಶ್ರಿಲ್ ಕ್ರೈ ನಡುವೆ sometimes from far off came the hollow hammering of a woodpecker. woodpecker ಅನ್ನುವಂತಹದ್ದು ಒಂದು ಪಕ್ಷಿ. ಅದು ವುಡ್ ಅನ್ನ ಪೆಕ್ ಮಾಡ್ತದ, ಕುಕ್ಕುತ್ತದ ಚೊಂಚಲೆ. ಓಕೆ, ಎದಕ್ ಹ್ಯಾಮರ್ ಅಂದ್ರೆ ಗೊತ್ತ? ಸುತ್ತಿಗೆ. ಆ ಸುತ್ತಿಗೆ ಹೆಂಗ್ ನಾವು ಮಳೆ ಹೊಡೆಯೋಕೆ ಹಿಂಗ್ ಡಬ್ 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 ಹೊಡಿತಿರ್ತೀವಿ, ಆ ರೀತಿ ಈ ವುಡ್ ಪೆಕ್ಕರ್ ಅನ್ನುವ ಪಕ್ಷಿ ಗಿಡದ್ದು ಟ್ರಂಕ್ ಏನಿರ್ತದಲ್ಲ, ಆ ಟ್ರಂಕ್ ಜಾಗಕ್ಕೆ ಕುಕ್ಕುತ್ತದ ತೂತು ಮಾಡಕ್ಕ. ಅದು ವುಡ್ನ ತಿನ್ನೋದಕ್ಕೂ ಸಹ ಪೆಕ್ ಮಾಡ್ತದ ಅದು. ಸೊ ಎಲ್ಲೋ ಒಂದ್ ಕಡೆ ದೂರಿಂದ ಒಂದ್ ಆವಾಜ್ ಕೇಳಿಸ್ತಿರ್ತದ. ಎದ್ರದು? ವುಡ್ ಪೆಕ್ಕರ್. ಕ್ಯಾರಿಡ್ ಅಲಾಂಗ್ ಆನ್ ದ ಫೇಂಟ್ ಬ್ರೀಸ್. ಫೇಂಟ್ ಏನಕ್ಕಂತಂದ್ರ ನಾವ್ ಎಚ್ಚರ ಇರಂಗಿಲ್ಲಲ್ಲ, ಆಕ್ಟಿವ್ ಇರಂಗಿಲ್ಲಲ್ಲ, ಅದು ಫೇಂಟಿಂಗ್ ಅಂತೀವಿ. ಏನಮ್ಮ? ಫೇಂಟ್. ಬ್ರೀಸ್ ಅಂದ್ರ ಗಾಳಿ, ಲೈಟ್ ಆಗಿರೋದು, ಹಗುರವಾದ ಗಾಳಿ. ಅಂದ್ರೆ ಮೈಗೆ ಹತ್ತಿ ಹೋಗ್ತಿರ್ತದ, ನಮಗ್ ಚಲೋ ಅನಿಸ್ತದ, ತ್ರಾಸ ಆಗಲ್ಲ. ಫೇಂಟಿಂಗ್ ಬ್ರೀಸ್ ಅದ. ಯಾವಾಗ್ರೆ ಆ ಫ್ರಂಟ್ ಬ್ರೀಸು ಹತ್ತಿ ಹೋಗ್ತದ, ಆ ತರ ಗಾಳಿ ಅದ. ಸೊ ಏರ್ ಹೆಂಗದ? ಫೇಂಟಿಂಗ್ ಬ್ರೀಸ್ ಅದ. ಏನ್ ಅವಾಜ್ ಅದಾವು? ಸಿಕಾಡಾದ ಶ್ರಿಲ್ ಕ್ರೈ ಯಾವಾಗ್ರೆ ಕೇಳಿಸ್ತದ. ಎಲ್ಲೋ ದೂರಿಂದ ವುಡ್ ಪೆಕ್ಕರ್ದು ಅವಾಜ್ ಕೇಳಿಸ್ಲಿಕ್ಕತ್ತದ. ಎದ್ರದು? ವುಡ್ನ ಪೆಕ್ ಮಾಡೋದು. ಪೆಕ್ ಅಂದ್ರನೆ ಹೊಡಿಯೋದು. ನೆಕ್ಸ್ಟ್, ಆರ್ ದ ಗ್ರಂಟ್ ಆಫ್ ಅ ವೈಲ್ಡ್ ಬೋರ್. ವೈಲ್ಡ್ ಬೋರ್ ಅಂದ್ರೆ ವೈಲ್ಡ್ ಪಿಗ್. ಕಾಡು ಹಂದಿ ಅಂತೀವಲ್ಲ ಅದು. ಗ್ರಂಟ್ ಈಸ್ ಆಲ್ಸೋ ಸೌಂಡ್ ವರ್ಡ್ ಸ್ಟೂಡೆಂಟ್ಸ್. ಅದು ಯಾವಾಗ್ರೆ ಅಂತ ಒದರ್ತದ. ಆ ಗ್ರಂಟಿಂಗ್ ಸೌಂಡ್ಕ ವೈಲ್ಡ್ ಬೋರ್ ಅಂತಾರ.
could be heard as he dug up a favorite root. ತನ್ನ ಊಟ ಮಾಡುವಾಗ ತನ್ನ ರೂಟ್ ಅನ್ನ ಹೋಗಿ ಹುಡುಕಿ ತಗೊಳ್ಳೋದಕ್ಕ ಇದು ಆವಾಜ್ ಮಾಡ್ತದೆ. ಬಟ್ ದೀಸ್ ಸೌಂಡ್ಸ್ ವರ್ ರೇರ್ ಅಂಡ್ ದ ಸೈಲೆನ್ಸ್ ಆಫ್ ದ ಫಾರೆಸ್ಟ್ ಆಲ್ವೇಸ್ ರಿಟರ್ನ್ ಟು ಸ್ವಾಲೋ ದಮ್ ಅಪ್. ಇವ್ ಎಲ್ಲದ್ರ ಮಧ್ಯೆ ಅಂದ್ರ ರಾತ್ರಿ ಜೀವಿಗಳು ಸ್ವಲ್ಪ ಇರ್ತಾವು ಕಾಡ್ ಒಳಗ, ಬೆಳಗ್ಗೆ ಜೀವಿಗಳು ಸ್ವಲ್ಪ ಇರ್ತಾವ. ಬೆಳಗ್ಗೆ ಹತ್ತದ ಅಡ್ಡಾಡೋದು ಬೇರೆ, ಮಧ್ಯಾಹ್ನ ಅಡ್ಡಾಡೋದು ಬೇರೆ. ಅವ್ರದೆಲ್ಲ ಸ್ವಲ್ಪ ಪ್ರೋಗ್ರಾಮ್ಡ್ ಲೈಫ್, ನಮ್ದೆಲ್ಲ ಸ್ವಲ್ಪ ಅನ್ಪ್ರೋಗ್ರಾಮ್ಡ್ ಲೈಫ್, ಹೌದಲ್ಲ? ಸೊ ಹಾಗಾಗಿ ದೀಸ್ ಸೌಂಡ್ಸ್ ವರ್ ರೇರ್. ಯಾವ ಸೌಂಡ್? ಶ್ರಿಲ್ ಕ್ರೈ ಆಗ್ಲಿ, ಎಲ್ಲೋ ದೂರಿಂದ ಹ್ಯಾಮರಿಂಗ್ ಆಫ್ ಅ ವುಡ್ ಪೆಕ್ಕರ್ ಇರ್ಲಿ, ಅಥವಾ ಎದ್ರ ಜೊತೆಗೆ ಸಣ್ಣ ಗಾಳಿ ಇರ್ಲಿ, ಇದು ಎಲ್ಲದರ ಮಧ್ಯೆ ಅಥವಾ ವೈಲ್ಡ್ ಬೋರದ್ದು ಗ್ರಂಟಿಂಗ್ ಸೌಂಡ್. ಇದನ್ನ ಗ್ರಂಟ್ ಅಂದ್ರೆ ಗ್ರಂಟಿಂಗ್ ಆರ್ ಗ್ರಂಟೆಡ್, ಬಿಕಾಸ್ ಇದು ವರ್ಬ್ ಆಗುತ್ತಲ್ಲ, ವಿ ಮೇಕ್ ಸೌಂಡ್ಸ್, ರೈಟ್? ಸೊ ಗ್ರಂಟೆಡ್, ಗ್ರಂಟ್ ತಗೋಬಹುದು. ಗ್ರಂಟಿಂಗ್ ing ಫಾರ್ಮ್, ಆಲ್ V5 ಫಾರ್ಮ್ಸ್ ವಿ ಕ್ಯಾನ್ ಯೂಸ್ ವಿತ್ ದಿಸ್. ಇವೆಲ್ಲದ್ರ ಮಧ್ಯೆ ಎಲ್ಲಾಕಿನ ರೇರ್ ಸೌಂಡ್ಸ್ ಅಂತ ಹೇಳ್ತಾನೆ ರೈಟರ್ ಇದನ್ನ. ಎಲ್ಲಾರ್ಕಿನ ಹೆಚ್ಚು ದ ಸೈಲೆನ್ಸ್ ಆಫ್ ದ ಫಾರೆಸ್ಟ್ ಆಲ್ವೇಸ್ ರಿಟರ್ನ್ ಟು ಸ್ವಾಲೋ ದಮ್. ಈ ಫಾರೆಸ್ಟ್ದು ತಂದೇ ಆದ ಒಂದು ಒಡಿಯುಸೆ ಶಾಂತತೆ ಇರ್ತದೆ. ತಾನೇ ಶಾಂತ ಇರ್ತದ ಫಾರೆಸ್ಟ್. ಗಿಡ ಗಾಳಿ ಬಂದ್ರೆ ಅಳ್ಳಾಡ್ತಾವ, ಇಲ್ಲಂದ್ರೆ ಶಾಂತ ಇರ್ತಾವ. ಗಾಳಿ ಯಾವಾಗ ಇರಂಗಿಲ್ಲ, ಒಮ್ಮೊಮ್ಮೆ ಗಾಳಿ ಇರ್ತದ. ಗಾಳಿ ಇಲ್ಲದೆ ಇರುವಾಗ ಎಲ್ಲಾ ಶಾಂತ ಇರ್ತದ. ಎಲ್ಲಾ ಅನಿಮಲ್ಸು ತಮ್ಮ ರೂಟೀನ್ ಬಿಟ್ಟು ತಮ್ದ್ರಾಗ ಎಲ್ರು ಬ್ಯುಸಿ ಇದ್ರು ಸಹ ಇವೆಲ್ಲಾದ್ರ ಮಧ್ಯೆ ಯಾರ್ದೂ ಸೌಂಡ್ ಕೇಳಿಸ್ಲಾರ್ದಂಗ್ ಮಾಡೋದು ಯಾವುದು? ಫಾರೆಸ್ಟ್. ಫಾರೆಸ್ಟ್ ಅಂದ್ರೆ ಏನು? ಟ್ರೀಸ್, ಆನಿಮಲ್ಸ್. ಎನಿಮಲ್ಸ್ ತನ್ನದು ಆ ಸೌಂಡ್ ಅನ್ನ, ಅನಿಮಲ್ಸ್ ಸೌಂಡ್ ಅನ್ನ ಎಲ್ಲಾ ನುಂಗಿ ಹಾಕೋದು ಫಾರೆಸ್ಟ್. ಆ ರೀತಿ ಬರೀತಾನ. ಎಲ್ಲಾ ಏನಕ್ ನುಂಗ್ ಹಾಕ್ಲಿಕ್ಕತ್ತದ ಫಾರೆಸ್ಟ್? ಅದ್ ಏನ್ ಹೇಳಿಕತ್ತಾನಂದ್ರ ಅಷ್ಟು ಡೇಂಜರಸ್ ಅದ ಫಾರೆಸ್ಟ್. ಯಾಕಂತಂದ್ರ ಯಾವ್ದೋ ಒಂದ್ ಅನಿಮಲ್ ಯಾವ್ದೋ ಒಂದ್ ಮೂಲೆ ಒಳಗಿರ್ಬೋದು, ಬಟ್ ಡಿಸ್ಟನ್ಸ್ ಇಷ್ಟು ಡೆನ್ಸ್ಲಿ ಐತಂದ್ರ, ಅಲ್ಲಿ ಹತ್ರ ಐತಂದ್ರ ಗಿಡಗಳ ಮರಗಳ ಸೌಂಡ್ ವೇವ್ಸು ಕಟ್ ಆಗ್ಬಿಡ್ತಾವ. ಆನಿಮಲ್ ಸೌಂಡು ಪೂರ್ತಿ ರೀಚ್ ಆಗಲ್ಲ ನಮ್ ಕಡೆ. ಅದಕ್ಕ ಅವ ಏನ್ ಬರೀತಾನ? ನುಂಗಿ ಹಾಕ್ತದ ಈ ಫಾರೆಸ್ಟ್. ಅಂದ್ರ ಅಷ್ಟು ಡೆನ್ಸ್ ಅದ. ಯೂಶಲಿ ಡೆನ್ಸ್ ಫಾರೆಸ್ಟ್ ಒಳಗನೆ ಮಿಸ್ಟರ್ ಟೈಗರು ಜೀವನ ಮಾಡ್ತಾವ. ಅದಕ್ಕೆ ರೈಟರು ಇದು ಹೋಲ್ ಡಿಸ್ಕ್ರಿಪ್ಷನ್ ಅಬೌಟ್ ಅವರ್ ನೈಟ್ ವಿಚ್ ಈಸ್ ದ ಕ್ಲೈಮ್ಯಾಕ್ಸ್ ಪಾರ್ಟ್ ಇನ್ ದ ಸ್ಟೋರಿ. ಗೊತ್ತಾ? ಇದೇ ರಾತ್ರಿ ಇದೆಲ್ಲ ಗದ್ದಾಗ್ಬಿಡ್ತದ. ಎಂತ ರಾತ್ರಿ ಇತ್ತು ಇದು? ಬಹಳ ರಾತ್ರಿ ಇತ್ತು, ಅಮಾವಾಸ್ಯೆ ರಾತ್ರಿ ಇತ್ತು. ಅಲ್ಲಿ ಮೂನ್ ಇರ್ಲಾರ್ದಂತ ನೈಟ್ ಇತ್ತು. ಯಾಕಂದ್ರೆ ಮೂನ್ ಇದ್ರೆ ಸ್ವಲ್ಪದ್ರೂ ಬೆಳಕಿರ್ತಿತ್ತು, ಬಟ್ ಇಲ್ಲ, ಇದು ಕಂಪ್ಲೀಟ್ಲಿ ಡಾರ್ಕ್ ಅದ. ಅಂತದ್ರಾಗ ರಾತ್ರಿ ಡ್ಯೂಟಿ ಮಾಡಕ್ ಅವ್ರಪ್ಪ ಹೊಂಟಾನ. ಸೊ ರಾತ್ರಿ ಡ್ಯೂಟಿ ಅಂತಂದ್ರೆ ವಾಸ್ ಈ ಅ ವಾಚ್ಮ್ಯಾನ್? ಬಿಕಾಸ್ ಅವ್ರು ಮಾತ್ರ ಮಾಡ್ಬೋದಲ್ಲ. ಲೆಟ್ ಅಸ್ ಸಿ ಥರ್ಡ್ ಪ್ಯಾರಾಗ್ರಾಫ್. ಇಲ್ಲಿ ಯಾರು ಡಿಸ್ಕ್ರಿಪ್ಷನ್ ರೈಟರ್ ಕೊಟ್ಟಾನಂತ ನೋಡೋಣ. ಸೊ ಇದ್ರಾಗ ಯಾವ ವರ್ಡ್ಸ್ ಬಿಟ್ಟಿಲ್ಲಲ್ಲ. ಐ ಹೋಪ್ ಆಲ್ ಥಿಂಗ್ಸ್ ಆರ್ ಕ್ಲಿಯರ್ ಫಾರ್ ಯು ಹಿಯರ್. ಹಾ, ಗ್ರಂಟ್ ತಗೋಬೇಕು. ಗ್ರಂಟ್ ಮೇ ಬಿ ಯೋರ್ ನೆಕ್ಸ್ಟ್ ವರ್ಡ್. ವೈಲ್ಡ್ ಬೋರ್ ಅಂತಂದ್ರೆ ಯು ಕ್ಯಾನ್ ಟೇಕ್ ಇಟ್ ಆಸ್ pig. This will be your word. Go on listing these words, dear students. Third paragraph. Baldev, comma, the watchman, comma, was awake. ಎಚ್ಚರಿದ್ದ. ಬಲ್ದೇವ್ ಅನ್ನೋ ಕ್ಯಾರೆಕ್ಟರು ಮೂರನೇದ್ದು. ಹೌದಾ? ಬಲ್ದೇವ್ ಅನ್ನೋ ಕ್ಯಾರೆಕ್ಟರು ಮೂರನೇದ್ದು. ಸೊ ನೀವು ಕ್ಯಾರೆಕ್ಟರ್ ಲಿಸ್ಟ್ ಒಳಗೆ ಬರೆಯುವಾಗ, ಓದುವಾಗ, ಬಲ್ದೇವ್ ಇಸ್ ಆಕ್ಚುಲಿ ಫಾದರ್ ಆಫ್ ತೆಂಬು. ಸೊ ಇದನ್ನ ರೀಡಿಫೈನ್ ಮಾಡೋಣ ಅಂತ. ಬಲ್ದೇವ್ ಫಾದರ್ ಆಫ್ ತೆಂಬು. ಓಕೆ, ನೀವು ಬರೆಯುವಾಗ ಇದನ್ನೇ ಹಾಕೋರಿ. ಇನ್ನೊಂದು ಡೆಫಿನೇಷನ್ ಬರ್ತದ. ಬಿಕಾಸ್ ಈಸ್ ಅ ವಾಚ್ಮ್ಯಾನ್. is a watchman. ಓಕೆ, ಈ ತರ ಆಡ್ ಮಾಡ್ತಾ ಹೋಗ್ಬೇಕು ನೀವು. ಇದು ಈ ಲೆಸನ್ ಮಾತ್ರ ನಾ ಹೇಳ್ತೀನಿ. ನೆಕ್ಸ್ಟ್ ಟಾಪಿಕ್ ನಾವು ಡಿಸ್ಕಸ್ ಮಾಡುವಾಗ ನಾ ಓರಲಿ ಹೇಳ್ತಿರ್ತೀನಿ, ನೀವು ಬರಿತಾ ಹೋಗ್ಬೇಕು. ಚಲೋ, ವಿ ಶಲ್ ಕಂಟಿನ್ಯೂ ವಿತ್ ದಿಸ್. ಬಲ್ದೇವ್ ದ ವಾಚ್ಮ್ಯಾನ್ ವಾಸ್ ಅವೇಕ್. ಎಚ್ಚರಾದ. ಓಕೆ, ಬಿಕಾಸ್ ಇದು ರಾತ್ರಿ ಹೊತ್ತದ, ರಾತ್ರಿ ಡ್ಯೂಟಿ ಐತಿ ಕಾಣಿಸ್ತೈತಿ, ಅದಕ್ಕೆ ಎದ್ದ.
He stretched himself slowly, unwinding the heavy shawl that covered him. ಎಚ್ಚರಾಗುವಾಗ ಎದ್ದು ನಿಲ್ಲುವಾಗ ಸ್ಟ್ರೆಚ್ಡ್ ಹಿಮ್ಸೆಲ್ಫ್ ಸ್ಲೋಲಿ, ಮಲಗಿದ್ದಿರೋ ಪೊಸಿಷನ್ ದಿಂದ ಎದ್ದು ನಿಲ್ಲುವಾಗ ಸ್ಲೋಲಿ ಅನ್ವೈಂಡ್ ಆದ. ಅನ್ವೈಂಡ್ ಅಂತಂದ್ರೇನು, ಮೈ ಮೇಲೆ ಹೊಚ್ಕೊಂಡಿರುವಂತಹ ಶಾಲ್ ಅಥವಾ ಚದ್ದರ್ ಅದನ್ನ ತೆಗದ, ಅನ್ವೈಂಡ್ ಮಾಡ್ದ, ತಕ್ಕೊಂಡ. ಇಟ್ ವಾಸ್ ಕ್ಲೋಸ್ ಆನ್ ಮಿಡ್ ನೈಟ್, ರಾತ್ರಿ ನಡರಾತ್ರಿ ಆಗ್ತಾ ಬಂತು. ಅಂಡ್ ದ ಚಿಲ್ ಏರ್ ಮೇಡ್ ಹಿಮ್ ಶಿವರ್. ಸೊ ರಾತ್ರಿ ಕಳೆದಂಗ ಸ್ವಲ್ಪ ನಮಗ ಚಳಿ ಆಗ್ತದ. ಸೊ ರಾತ್ರಿ ಕಳೆದಂಗ ಸ್ವಲ್ಪ ನಮಗ ಥಂಡಿ ಜಾಸ್ತಿ ಆಗ್ತದೆ. ಯಾಕಂತಂದ್ರೆ ಎಲ್ಲಾ ಆಕ್ಟಿವಿಟೀಸು ಸ್ಲೋ ಡೌನ್ ಆಗ್ಬಿಡ್ತಾವು, ಮ್ಯಾನ್ಲಿ ಆಕ್ಟಿವಿಟೀಸ್. ಅದ್ರಾಗ ಫಾರೆಸ್ಟ್ ಏರಿಯಾ ಒಳಗ ಮಿಡ್ ನೈಟ್ ಅನ್ಕೋ ಹೆಚ್ಚು, ರಾತ್ರಿ 10 ಗಂಟೆಗೆನೆ ಜಾಸ್ತಿ ಥಂಡಿ ಆಗ್ತದ. ಬಿಕಾಸ್ ಎಲ್ಲಾ ಕಡೆ ಗ್ರೀನರಿ ಇರೋದ್ರಿಂದ ತಂಪತನ ಜಾಸ್ತಿ ಹರಡಿರ್ತದೆ. ಓಕೆ, he stretched himself slowly, unwinding. ನಾವು ಇದನ್ನ ನೀವು ಹೆಂಗ್ ಇಮ್ಯಾಜಿನ್ ಮಾಡ್ಕೊಂತೀರಿ ಅಂದ್ಮೇಲೆ, ಮಲಗಿದ್ದ ಕಣ್ ತಗದ, ಎಚ್ಚರ ಆತು, ಡ್ಯೂಟಿ ಹೋಗ್ಬೇಕಲ್ಲ ಅಂತ ಎದ್ ನಿಲ್ಲುವಾಗ ಸ್ಲೋಲಿ ಏನ್ ಮಾಡ್ದ, ತನ್ನ ಮೇಲಿರೋ, ಸ್ಲೋ ಯಾಕೆ ತೆಗಿತೀವಿ, ಚಳಿ ಹತ್ತಿರ್ತದಲ್ಲ, ಸ್ಲೋ ಆಗಿ ತೆಗೆದು ಸೆಪರೇಟ್ ಮಾಡ್ದ. ಬಿಕಾಸ್ he has to get ready to go to duty. Fine. It was close on midnight and the chill air made him shiver. ಸ್ವಲ್ಪ ನಡಗ್ಲಿಕತ್ತಿದ್ದ. ಚಿಲ್ ಅಂತಂದ್ರೆ ತಂಪು. Fine. This will be your next word. ಬೇರೆದೇನಾದ್ರೂ ವರ್ಡ್ ಹಾಕ್ಬೇಕಾ, ನೀವು ದಯವಿಟ್ಟು ರೆಸ್ಪಾಂಡ್ ಮಾಡ್ರಿ. ಶಿವರ್, ದಿಸ್ ವಿಲ್ ಬಿ ಯುವರ್ ನೆಕ್ಸ್ಟ್ ವರ್ಡ್. ನಡುಗುವುದು, ಕನ್ನಡದೇ ಮೀನಿಂಗ್ ತಗೋಬಹುದು. ದ ಸ್ಟೇಷನ್, ಅ ಸ್ಮಾಲ್ ಶಾಕ್ ಬ್ಯಾಕ್ಡ್ ಬೈ ಹೆವಿ ಜಂಗಲ್. ಸಣ್ಣ ಸ್ಟೇಷನ್ ಇತ್ತು ಅಲ್ಲೇ, ರೈಲ್ವೆ ಸ್ಟೇಷನ್, ಜಂಗಲ್ ಒಳಗ. ಬ್ಯಾಕ್ಡ್ ಬೈ ಹೆವಿ ಜಂಗಲ್. ಬ್ಯಾಕ್ಡ್ ಅಂತಂದ್ರೆ ಅದ್ರ ಸುತ್ತಮುತ್ತಲು ಎಲ್ಲಾ ಕಡೆ ಜಂಗಲ್ ಇತ್ತು. ವಾಸ್ ಅ ಸ್ಟೇಷನ್ ಇನ್ ನೇಮ್ ಓನ್ಲಿ. ಹೆಸರಿಗೆ ಒಂದು ಸ್ಟೇಷನ್ ಇತ್ತು ಆ ಜಂಗಲ್ ನಡು. ಯಾಕಂತಂದ್ರ ಫಾರ್ ಟ್ರೈನ್ಸ್ ಓನ್ಲಿ ಸ್ಟಾಪ್ಡ್ ದೇರ್. ಬರೇ ಒಂದ್ ಸ್ವಲ್ಪ ಹೊತ್ತು ನಿಂತು ಹೋಗ್ತಿದ್ದು. ಯಾಕೆ ನಿಂತು ಹೋಗ್ತಿದ್ದು ಅಂತಂದ್ರ ನೋಡೋಣ ಅಂತದ. ಬರೇ ನಿಂತು ಹೋಗಕ್ ಅಷ್ಟೇ ಟ್ರೈನ್. ಯಾಕ, ಅಲ್ಲಿಗೊಂದು ವಾಚ್ಮನ್ ನೌಕರಿ ಮಾಡಕತ್ತಾನ, ಅದು ಬಲ್ದೇವ್, ರೈಟ್? If at all, for a few seconds before entering the deep cutting that led to the tunnel. Okay, deep cutting ಅಂದ್ರ ಗುಡ್ಡಗಾಡ್ ಒಳಗ, ಇದು ಫಾರೆಸ್ಟ್ ಅದ ಅಂದ್ಮೇಲೆ ಗುಡ್ಡಗಾಡೆ ಇರ್ತದ. ಗುಡ್ಡಗಾಡ್ ಒಳಗ ಒಂದು ಡೀಪ್ ಕಟಿಂಗ್ ಮಾಡ್ಯಾರ ನಡು. ಇದು ಸ್ವಲ್ಪ ಆಳವಾಗ್ಯದ. ಆಜು ಬಾಜುಕ ಬಹಳ ಎತ್ತರದ್ದು ಗುಡ್ಡಗಳದಾವ ಅಥವಾ ಫಾರೆಸ್ಟ್ ಅದ. ಗುಡ್ಡ ಅದ, ಗುಡ್ಡದ ಮೇಲೆ ಫಾರೆಸ್ಟ್ ಅದ. ಅದನ್ನ ಕಟ್ಟದು ಒಂದು ಟನಲ್ ಬಿಲ್ಡ್ ಮಾಡ್ಯಾರ. ಟನಲ್ ಏನಕ್ ಮಾಡಿದಾರ ಅಂತಂದ್ರ ಟ್ರೈನ್ ಪಾಸ್ ಆಗಕ್. ಯೂಶಲಿ ನಾವು ಹೋಗ್ತಿರ್ತೀವಲ್ಲ ಎಲ್ಲಾದ್ರೂ, ಮುಂಬೈಗಾಗ್ಲಿ ಇದಕ್ಕಾಗ್ಲಿ ಟನಲ್ ನೋಡಿರ್ಬೋದು, ನಾವು ನೋಡಿರ್ತೀವಿ. ಈ ಫಾರೆಸ್ಟ್ ಏರಿಯಾ ಒಳಗೆ ಹೋಗ್ಬೇಕಂತಂದ್ರ ಒಂದು ಟನಲ್ ಬೇಕತೆ ಮಾಡುವಂತ ಪರಿಸ್ಥಿತಿ ಬರ್ತದೆ. ಟನಲ್ಲೇ ಕಟ್ಬೇಕು, ಯಾಕಂದ್ರೆ ರೋಡ್ ಕಟ್ಟೋದ್ ಆಗಂಗಿಲ್ಲ. ಅದ್ರ ಮೇಲ್ ರೋಡ್ ಇರ್ತದ. ಮತ್ ಗುಡ್ಡ ಹೆಂಗಂತಂದ್ರ ಅದನ್ನ ಗುಡ್ಡದ ಒಳಗನು ರೋಡ್ ಮಾಡಿರ್ತಾರ. ಸೊ ದಟ್ ಪೂರ್ತಿ ಅದನ್ನ ಡೆಮಾಲಿಷ್ ಮಾಡಂಗಿಲ್ಲ, ನೇಚರ್ ಅನ್ನ ಡಿಸ್ಟರ್ಬ್ ಮಾಡಲ್ಲ. ಹ್ಯೂಮನ್ ಟೆಕ್ನಾಲಜಿ ಸಮಟೈಮ್ಸ್. Most trains merely slowed down before taking the sharp curve before cutting. Deep cutting. Okay. There was a station, a small shack backed by heavy jungle. Allon sun station ittu backed by heavy jungle. Jungle ದೊಡ್ಡದಿಲ್ಲ, ಡೆನ್ಸ್ಲಿ ಅಂತೀವಿ ನಾವು ಯಾವಾಗ್ಲೂ ಫಾರೆಸ್ಟ್. ಬಹಳ ಹತ್ತತ್ರ ಗಿಡ ಇರ್ತದೆ, ಎಲ್ಲಾ ಕವರ್ ಮಾಡ್ಬಿಡ್ತದಲ್ಲ. ಅಂತಲ್ಲಿ ಪ್ರಾಣಿಗಳ ಜಾಸ್ತಿ ಜೀವನ ಮಾಡ್ತಿರ್ತಾವ. ಅದ್ರಾಗ ವೈಲ್ಡ್ ಅನಿಮಲ್ಸ್, ಎಸ್ಪೆಷಲಿ ಟೈಗರ್, ಲಯನ್ ಇಂಥ ಏರಿಯಾಸ್ ಒಳಗನೆ ಜೀವನ ಮಾಡ್ತಾವ. ವಾಸ್ ಅ ಸ್ಟೇಷನ್, ಅಲ್ಲೊಂದು ಸ್ಟೇಷನ್ ಇತ್ತು ಹೆಸರಿಗೆ. ಅಲ್ಲಿ ಟ್ರೈನ್ಗಳು ನಿಂತು ಹೋಗ್ತಿದ್ವು. ಇಫ್ ಅಟ್ ಆಲ್ ಫಾರ್ ಅ ಫ್ಯೂ ಸೆಕೆಂಡ್ಸ್ ಬಿಫೋರ್ ಎಂಟರಿಂಗ್ ದ ಡೀಪ್ ಕಟ್ಟಿಂಗ್ ದಟ್ ಲೆಡ್ ಟು ದ ಟನಲ್. ಟನಲ್ ಹೋಗೋಕ್ಕಿಂತ ಮುಂಚೆ ಆ ಡೀಪ್ ಕಟ್ಟಿಂಗ್ ಏನಿರ್ತದಲ್ಲ, ಡೀಪ್ ಕಟ್ಟಿಂಗ್ ಅಂತಂದ್ರೆ ಪಾರ್ಟ್ ಮಾಡಿರ್ತಾರ. ಅದನ್ನ ಫಾರೆಸ್ಟ್ ನ ಪಾರ್ಟ್ ಮಾಡಿ ಅದ್ರೊಳಗೆ ಎಂಟರ್ ಆಗಿ ನೆಕ್ಸ್ಟ್ ಟನಲ್ ಬರ್ತದೆ. ಟನಲ್ ಒಳಗಿಂದ ಪಾಸ್ ಆಗಿ ಮುಂದೆ ಹೋಗ್ತದೆ ಟ್ರೈನ್. ಮೋಸ್ಟ್ ಟ್ರೈನ್ಸ್ ಮಿಯರ್ಲಿ ಸ್ಲೋಡ್ ಡೌನ್ ಬಿಫೋರ್ ಟೇಕಿಂಗ್ ದ ಶಾರ್ಪ್ ಕರ್ವ್ ಬಿಫೋರ್ ಕಟ್ಟಿಂಗ್. ಅಂದ್ರೆ ಆ ದಾರಿ ಕಟ್ ಆಗತ್ತಲ್ಲ, ಈಗ ಒಂದ್ ರೋಡ್ ಅದ, ಆ ರೋಡ್ ಅಲ್ಲ, ಟ್ರೈನ್ ಟ್ರ್ಯಾಕ್ ಅದ, ಸ್ಟ್ರೇಟ್ ಆಗಿ ಬರ್ಲಿಗತ್ತದ. ಸ್ವಲ್ಪ ಕರ್ವ್ ಹೊಡೆದು ಆ ಟನಲ್ ಬರ್ತಿರ್ತದ. ಸ್ವಲ್ಪ ಟರ್ನ್ ಆಗ್ಬೇಕು ಟ್ರೈನು. ಟರ್ನ್ ಆಗೋಣ, ಆ ಶಾರ್ಪ್ ಕರ್ವ್ ದಾಟಾನ
ಕಟಿಂಗ್ ಅದೇ ಕಟಿಂಗ್ ಅದೇ ಟರ್ನಿಂಗ್ ದಾಟಿದ್ಮೇಲೆ ಟನಲ್ ಬರ್ತಿರ್ತದ, ಅದೇ ಟ್ರೈನ್ ಟ್ರ್ಯಾಕ್ ಅಂದ್ರೆ ಒಂದು ಕರ್ವ್ ಆಗಿ ಬರ್ತಿರ್ತದ. ಈ ಡೆಫಿನೇಷನ್ ಏನಕ್ಕೆ ಕೊಟ್ಟಿದಾರ ಅಂತಂದ್ರ ಇಲ್ಲಿ ವಾಚ್ಮನ್ ಬಲ್ದೇವ್ ಬಗ್ಗೆ ಹೇಳಿದ್ರು, ರಾತ್ರಿ ಹೆಂಗಿತ್ತು, ಅವ ಯಾವ ಪರಿಸ್ಥಿತಿಯಿಂದ ಎದ್ದ ಅದನ್ನ ಹೇಳಿದ್ರು. ಇನ್ ಟ್ರೈನ್ ಒಳಗ ಜಂಗಲ್ ಒಳಗ ಒಂದು ಟ್ರೈನ್ ಸ್ಟೇಷನ್ ಇತ್ತು, ಆ ಟ್ರೈನ್ ಸ್ಟೇಷನ್ಗ ರೀಚ್ ಆಗ್ಬೇಕಂತಂದ್ರ ಪರಿಸ್ಥಿತಿ ಹೆಂಗಿತ್ತು. ಯಾಕಂತಂದ್ರ ಈ ಸೀನ್ ಒಳಗೆ ಮುಂದ್ ಒಂದು ಬಹಳ ಡೇಂಜರಸ್ ಸೀನ್ ಆಗುದದ. ಬಿಕಾಸ್ ಆ ಟನಲ್ ಒಳಗ ಟೈಗರ್ ಬರುದದ. ಟನಲ್ಕಿನ ಮೊದ್ಲು ಬರ್ತದ ಆಮೇಲೆ ಬರ್ತದ ನೋಡ್ಬೇಕದನ್ನ ನಾವು. ಓಕೆ, I hope there are no other words to be covered here, dear students. Unwinding ಗೊತ್ತಾಗುತ್ತಾ? ವೈಂಡ್ ಅಂದ್ರೆ ಕ್ಲೋಸ್ ಮಾಡೋದು, ಯೂಶುವಲಿ ಹೊತ್ಕೊಳ್ಳೋದು, ಹೊತ್ಕೊಂಡಿದ್ದನ್ನ ತೆಗಿಯೋದು ಅನ್ವೈಂಡಿಂಗ್. ಲೆಟ್ ಇಟ್ ಬಿ, ಐ ಟೇಕ್ ಇಟ್ ಫಾರ್ ಯು. ಅನ್ವೈಂಡ್ ಅಂತ ಶಬ್ದ ಸಿಗುತ್ತೆ, ಅನ್ವೈಂಡಿಂಗ್ ಅಂತ ಸಿಗಲ್ಲ. Next, fourth paragraph. We have 4 minutes to complete. Only this part I will see. Baldev was responsible for signaling whether or not the tunnel was clear of obstruction. Whether or not clear for obstruction. Baldev is a person who works at night as a watchman there at the station. His work responsibility was to give a signal, to keep a signal on.